Mathematics Basic Topics in Simple. Topic 11 Decimals. Decimal numbers are represented with a point, that is dot. Example 13.469. It is read as 13.469. Next, converting decimals into fractions. For example 0.5. 5/10 ಹೇಗಾಗುತ್ತೆ ಅಂದರೆ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ಇರುತ್ತೋ ಅಷ್ಟು ಸೊನ್ನೆ ಇರೋ ನಂಬರ್ ಹಾಕೋಬೇಕು. ಅಂದರೆ 1 ನಂಬರ್ ಇದ್ದರೆ 1 ಸೊನ್ನೆ, ದಟ್ ಇಸ್ 10. ನೆಕ್ಸ್ಟ್ ನೋಡಿ 0.15. ಪಾಯಿಂಟ್ ಆದಮೇಲೆ 2 ನಂಬರ್ಸ್ ಇದೆ. 2 ಸೊನ್ನೆ ಇರೋ ನಂಬರ್ ಯಾವುದು? 100. ಸೊ 15/100. ನೆಕ್ಸ್ಟ್ 0.234. 234 ಹಂಗೆ ಬರ್ಕೋಬೇಕು. ಬೈ ಪಾಯಿಂಟ್ ಆದಮೇಲೆ 3 ನಂಬರ್ಸ್ ಇದೆ. ಸೊ 3 zeros ಇರೋ ಡಿಜಿಟ್, ದಟ್ ಇಸ್ 1000. ನೆಕ್ಸ್ಟ್ 1.9. ಇಲ್ಲಿ 0 ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. 1.9ನ 19 ಮಾಡಿಕೊಂಡು ಬೈ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ. ಸೊ 10. ನೆಕ್ಸ್ಟ್ 1.90. 190 ಹಾಗೆ ಬರ್ಕೊಳ್ಳಿ. ಬೈ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ. ಸೊ 2 zeros ಇರೋದು 100. ಸೊ 10, 100, 1000 ಮಾತ್ರ ತೊಗೋಬೇಕು. ಯಾಕೆ 200, 300 ತೊಗೋಬಾರ್ದು ಅಂತ ಹೇಳಬಾರ್ದು. ಸೊ 10, 100, 1000 ಮಾತ್ರ ತೊಗೋಬೇಕು. ಲೈಕ್ ವೈಸ್ 1.900. 1900 ಹಾಗೆ ಬರ್ಕೊಳ್ಳಿ. ಬೈ ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ಇದೆ 1000. ನೆಕ್ಸ್ಟ್ 0.05. 5 ಬೈ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ 100. ನೆಕ್ಸ್ಟ್ 0.005. 5 ಬೈ ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ಇದೆ. ಸೊ 1000. ದಟ್ಸ್ ಆಲ್. ಥ್ಯಾಂಕ್ ಯು.